ವಿಷ್ಣುದೇವ, ಚಂದ್ರದೇವ ಹೇಳುತ್ತಿರುವ ಮಾತು ಸತ್ಯ. ಅವನು ರಾಹುವೆ. ಅವನು ಕುಡಿದಿರುವ ಅಮೃತವೇನಾದರೂ ಅವನ ದೇಹದೊಳಗೆ ಪೂರ್ಣವಾಗಿ ಲೀನವಾದರೆ ಅವನು ಅಮರನಾಗಿ ಹೋಗುತ್ತಾನೆ. ಈಗ ಅದನ್ನು ನೀವೇ ಹೇಗಾದರೂ ತಡೆಯಬೇಕು. नारायण विद्महे वासुदेवाय धीमहि तन्नो विष्णु प्रचोदयात्। नारायण विद्महे वासुदेवाय धीमहि पद्मनाभाय धीमहि तन्नो विष्णु ಸುದರ್ಶನ ಚಕ್ರವು ನನ್ನ ಕೊರಳನ್ನು ಕತ್ತರಿಸಿದರು. ನನ್ನ ತಲೆ ಇನ್ನೂ ಜೀವಂತವಾಗಿದೆ. ತಲೆ ಕಳೆದುಕೊಂಡ ದೇಹವು ಜೀವಂತವಾಗಿದೆ. ಆಹಾ, ನಾನು ಅಮೃತ ಕುಡಿದು ನನ್ನ ರುಂಡ ಮುಂಡ ಬೇರೆಯಾದರೂ ನಾನು ಜೀವಂತವಾಗಿದ್ದೇನೆ. ಆದರೆ ನನ್ನ ದೇಹ ಎರಡು ತುಂಡಾಗಲು ಆ ಚಂದ್ರನೇ ಕಾರಣ. ಅವನನ್ನು ನಾನು ಸುಮ್ಮನೆ ಬಿಡುವುದಿಲ್ಲ. ಅವನನ್ನು ಅಟ್ಟಾಡಿಸಿಕೊಂಡು ಹೋಗಿ ಕಾಡುತ್ತೇನೆ. ಅವನನ್ನು ಎಂದಿಗೂ ಕ್ಷಮಿಸುವುದಿಲ್ಲ. ಆ ಚಂದ್ರನೇ ನನ್ನ ಶತ್ರು. ಬಿಡುವುದಿಲ್ಲ. ಆ ಚಂದ್ರನನ್ನು ಬಿಡುವುದಿಲ್ಲ. ಗರುಡ ವಾಹನ ಮಹಾವಿಷ್ಣು, ನಿಮ್ಮ ಸಂಕಲ್ಪದಿಂದ, ನಿಮ್ಮ ಮಹಿಮೆಯಿಂದ ಇಂದು ನಾವು ಅಮೃತ ಕುಡಿದು ಅಮರರಾಗಿದ್ದೇವೆ ಪ್ರಭು. ನಮ್ಮನ್ನು ಅಮರರಾಗಿಸಿದ ನಿಮಗೆ ಅನಂತ ಧನ್ಯವಾದಗಳು. ಮಹಾನುಭಾವ, ಮತ್ತೊಮ್ಮೆ ನೀವು ಧರ್ಮದ ಪಕ್ಷಪಾತಿ, ದೇವತೆಗಳ ರಕ್ಷಕ, ಭಕ್ತರ ಸಂಕಷ್ಟವನ್ನು ಪರಿಹರಿಸುವ ಭಕ್ತವತ್ಸಲ ಎಂದು ತೋರಿದಿರಿ. ನಮೋ ನಮಃ. ನಮೋ ನಮಃ. ಈ ಮಹತ್ ಕಾರ್ಯಕ್ಕೆ ನನ್ನ ಮಾತಿಗೆ ಮನ್ನಣೆ ನೀಡಿ ಸಹಕರಿಸಿದ ಮಂದರ, ವಾಸುಕಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದಿಸುತ್ತೇನೆ. ಮಹಾನುಭಾವ, ಇಂತಹ ಮಹತ್ ಕಾರ್ಯದಲ್ಲಿ ನಾನು ಭಾಗಿಯಾಗಲು ತಾವು ಅನುವು ಮಾಡಿಕೊಟ್ಟದ್ದಕ್ಕೆ ತಮಗೆ ಸಾಷ್ಟಾಂಗ ನಮಸ್ಕಾರಗಳು. ದೇವವೃಂದವೇ, ಈ ಅಮೃತ ನಿಮಗೆ ನೀಡಿರುವ ಅಮರತ್ವದಿಂದ ನ್ಯಾಯ, ನೀತಿ, ಸತ್ಯ, ಧರ್ಮವನ್ನು ಲೋಕದಲ್ಲಿ ಅಮರವಾಗುವಂತೆ ಮಾಡಿ. ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣವೇ ನಿಮ್ಮ ಕರ್ತವ್ಯವಾಗಲಿ. ನಿಮಗೆ ಮಂಗಳವಾಗಲಿ. ಸ್ವಾಮಿ ಎಲ್ಲಿ ಹೋದರು? ಸ್ವಾಮಿ,
ಕನಸಿನಲ್ಲಿ ನನ್ನ ಸ್ವಾಮಿಯ ಎದುರು ನರ್ತಿಸುವ ನರ್ತಕಿಯನ್ನು ಕಂಡೆ. ಈಗ ಇಲ್ಲಿ ಈ ಒಂಟಿ ಗೆಜ್ಜೆಯನ್ನು ಕಂಡೆ. ಹಾಗಾದರೆ ಆ ಕನಸಿಗೂ ನನ್ನ ಸ್ವಾಮಿಗೂ ಈ ಗೆಜ್ಜೆಗೂ ಏನಾದರೂ ಸಂಬಂಧವಿರಬಹುದೇ? ಯಾರ ಬಳಿ ನಾನು ಇದರ ಬಗ್ಗೆ ಕೇಳಲಿ? ಯಾರಿಗಾದರೂ ಇದನ್ನು ಹೇಳಲೇಬೇಕು. ಅಲ್ಲಿಯವರೆಗೂ ನನಗೆ ಶಾಂತಿ ದೊರಕುವುದಿಲ್ಲ. ಇದೇನು ದೇವಿ ಪಾರ್ವತಿ, ನಾನು ಆತಂಕ ಪಡುತ್ತಿದ್ದರೆ ನೀವು ನಗುತ್ತಿರುವಿರಲ್ಲ. ಯಾರೊಡನೆಯೂ ಹೇಳಲಾಗದ ನನ್ನ ಮನಸ್ಸಿನ ತಳಮಳವನ್ನು ನಿಮ್ಮ ಬಳಿ ಹೇಳಿ ಅದಕ್ಕೆ ಸಮಾಧಾನವನ್ನು ಪರಿಹಾರವನ್ನು ನಿಮ್ಮಿಂದಲೇ ಪಡೆಯಲು ನಾನು ಬಂದರೆ ನೀವು ಹೀಗೆ ನಗುವುದೇ? ಖಂಡಿತವಾಗಿ ನಾನು ನಿಮಗೆ ನಿರಾಸೆ ಉಂಟು ಮಾಡುವುದಿಲ್ಲ. ನೀವು ಬಂದ ಉದ್ದೇಶವನ್ನು ಸಾರ್ಥಕಪಡಿಸುತ್ತೇನೆ. ಆದರೆ ಅದಕ್ಕೂ ಮುನ್ನ ನಾನು ಒಂದು ಹೆಣ್ಣಾಗಿ ಈ ಮಾತನ್ನು ಹೇಳಬೇಕೆನಿಸುತ್ತಿದೆ. ಮಾನವರಾದರೇನು, ದಾನವರಾದರೇನು, ದೇವತೆಗಳಾದರೇನು, ಪತಿಯ ಮೇಲೆ ಸಂಶಯ ಪಡುವುದು ಸ್ತ್ರೀಯರ ಸಹಜ ಸ್ವಭಾವವೆನಿಸುತ್ತದೆ. ಈ ಗೆಜ್ಜೆಯನ್ನು ನನ್ನ ಬಳಿ ತಂದು ನನ್ನ ಸಮಸ್ಯೆಯನ್ನು ಪರಿಹಾರ ಮಾಡಿದಿರಿ. ದೇವಿ ಪಾರ್ವತಿ, ನೀವು ಏನು ಹೇಳುತ್ತಿರುವಿರಿ? ನಿಮ್ಮದೇನು ಸಮಸ್ಯೆ? ಹೇಳುತ್ತೇನೆ. ಈ ಗೆಜ್ಜೆಯು ನೀವು ಕನಸಿನಲ್ಲಿ ಕಂಡ ಆ ಅಪ್ಸರೆಯದೆ ಎಂದು ನೀವು ಆತಂಕ ಪಡುತ್ತಿರುವಿರಿ. ಆದರೆ ಅದು ನಿಜವಲ್ಲ. ಇದು ನನ್ನದೇ ಗೆಜ್ಜೆ. ಒಂದು ನನ್ನ ಕಾಲಿನಲ್ಲಿಯೇ ಇದೆ, ಇನ್ನೊಂದು ಈಗ ನೀವು ತಂದದ್ದು. ಹೌದೇ? ಇದು ನಿಮ್ಮದೇ? ಹೌದು. ನಾನು ಅಣ್ಣನನ್ನು ನೋಡಲು ಬಂದಿದ್ದೆ. ನಾನು ನಿಮ್ಮನ್ನು ಎಚ್ಚರಿಸಲಿಲ್ಲ. ನಾನು ಅಲ್ಲಿಂದ ಬಂದ ಮೇಲೆ ಈ ಗೆಜ್ಜೆ ಎಲ್ಲಿಯೋ ಬಿದ್ದು ಹೋಗಿರಬಹುದು ಎಂದುಕೊಂಡೆ. ಇದಕ್ಕಾಗಿ ಎಲ್ಲೆಲ್ಲಿಯೋ ಹುಡುಕಿದೆ. ನೀವು ಇದನ್ನು ತಂದುಕೊಟ್ಟು ನನಗೆ ಉಪಕಾರ ಮಾಡಿದಿರಿ. ದೇವಿ ಪಾರ್ವತಿ, ನಿಮ್ಮಿಂದ ನನಗೂ ಉಪಕಾರವಾಗಿದೆ. ನನ್ನನ್ನು ಕ್ಷಮಿಸಿ. ನನ್ನ ಸ್ವಾಮಿಯ ಬಗ್ಗೆ ನಾನು ಸಂದೇಹ ಪಟ್ಟಿದ್ದಕ್ಕೆ ನನಗೆ ನಾಚಿಕೆ ಎನಿಸುತ್ತಿದೆ. ಆದರೆ ಈ ವಿಷಯವನ್ನು ಅವರಿಗೆ ತಿಳಿಸಬೇಡಿ. ನನ್ನ ಬಗ್ಗೆ ಏನಾದರೂ ತಿಳಿದುಕೊಳ್ಳುತ್ತಾರೆ. ಯಾರೋ ಇರುವಂತೆ ನನಗನಿಸುತ್ತಿದೆ. ಸಖಿಯರೇ, ಏಕೋ ಅಂದಿನಂತೆ ಮತ್ತೆ ಈ ಸ್ಥಳದಲ್ಲಿ ಯಾರೋ ನಮ್ಮನ್ನು ನೋಡುತ್ತಿದ್ದಾರೆ ಎಂದು ಭಾಸವಾಗುತ್ತಿದೆ. ನನಗೆ ಈ ಸ್ಥಳದಲ್ಲಿ ಇರಲು ಆತಂಕವಾಗುತ್ತಿದೆ. ಬನ್ನಿ,
ಇಲ್ಲಿಂದ ಹೊರಡೋಣ. ಈ ವಿಚಿತ್ರವಾದ ಮಂಜು ನನ್ನ ತಲೆ ಬರುತ್ತಿದೆ ಎನಿಸುತ್ತಿದೆ. ಇದು ಏನು ಸಖಿಯರೇ? ಇದು ಏನು ಸಖಿ? ಇದು ಏಕೆ ನಮ್ಮ ತಲೆಯೇ ಬರುತ್ತಿದೆ? ಅಯ್ಯಯ್ಯೋ ರಾಕ್ಷಸ! ಯಾರು ನೀನು ನೀಚ? ನನ್ನ ಕೈಯನ್ನು ಬಿಡು. ಸಾವಧಾನ ಸುಂದರಿ, ಸಾವಧಾನ. ನಾನು ಹಿಡಿದ ಕೈಯನ್ನು ಎಂದಿಗೂ ಬಿಡುವುದಿಲ್ಲ. ನಾನು ಬಿಡದ ಹೊರತು ಯಾರು ಬಿಡಿಸಿಕೊಳ್ಳಲು ಆಗುವುದಿಲ್ಲ. ಬಹಳ ಕಾಲದಿಂದ ನನ್ನ ಕಣ್ಣುಗಳಿಂದ ನಿನ್ನನ್ನು ಸೆರೆ ಹಿಡಿಯುತ್ತಾ ಇದ್ದೆ. ಅದು ನಿನ್ನ ಮನಸ್ಸಿಗೆ ಗೊತ್ತಾಗುತ್ತಿದೆ ಎಂದು ನನಗೆ ತಿಳಿಯಿತು. ಅದಕ್ಕೆ ಈ ಕೈಗಳಿಂದ ನಿನ್ನನ್ನು ಸೆರೆ ಹಿಡಿದಿದ್ದೇನೆ. ದುಷ್ಟ! ಹಾಗಾದರೆ ಇಷ್ಟು ದಿನ ನನ್ನ ಮನಸ್ಸಿಗೆ ಆತಂಕ ಉಂಟು ಮಾಡುತ್ತಿದ್ದ ದುರಾತ್ಮ ನೀನೇನಾ? ಹೌದು, ನಾನೇ ಮರೆಯಲ್ಲಿ ನಿಂತು ನಿನ್ನನ್ನು ನೋಡುತ್ತಾ ಇದ್ದೆ. ಆದರೆ ನಿನ್ನ ಪಾಲಿಗೆ ನಾನು ದುರಾತ್ಮನಲ್ಲ, ಪ್ರಿಯತಮ. ಪರಸ್ತ್ರೀಯನ್ನು ಕುರಿತು ಹೀಗೆ ಮಾತನಾಡುತ್ತೀಯಲ್ಲ. ನೀನು ಯಾವ ಹೆಣ್ಣಿನ ಪಾಲಿಗೂ ಪ್ರಿಯತಮನಾಗಲು ಸಾಧ್ಯವಿಲ್ಲ. ನಿನಗೆ ಗೊತ್ತಿಲ್ಲವೇ, ಎಲ್ಲಿ ಸ್ತ್ರೀಯರು ಸ್ನಾನ ಮಾಡುವರೋ ಅಲ್ಲಿಂದ 4 ಯೋಜನೆ ದೂರದವರೆಗೂ ಪುರುಷರಿಗೆ ಪ್ರವೇಶವಿಲ್ಲ. ಇದು ನಮ್ಮ ಸಂಸ್ಕೃತಿ, ಇದು ನಿಯಮ. ಇದನ್ನು ದೇವತೆಗಳೇ ಪಾಲಿಸುತ್ತಾರೆ. ಆದರೆ ನೀನು ಈ ನಿಯಮವನ್ನು ಮುರಿದಿರುವೆ. ನನ್ನ ಕೈ ಹಿಡಿದು ಅಪಚಾರವನ್ನು ಎಸಗಿರುವೆ ಎಂದರೆ ನೀನು ಅಸುರನೇ. ಹೌದು, ಹೌದು, ಅಸುರನೇ. 3 ಲೋಕಗಳನ್ನು ಗೆಲ್ಲಬಲ್ಲ ಮಹಾಬಲಿಷ್ಠ, ಮಹಾಮಾಯಾವಿ ಈ ಹಿರಣ್ಯಾಕ್ಷ. ಬಯಸಿದ್ದನ್ನು ಪಡೆಯಬಲ್ಲ ಈ ಹಿರಣ್ಯಾಕ್ಷ. ನಾನು ನಿನ್ನನ್ನು ಇಷ್ಟಪಟ್ಟಿದ್ದು ನಿನ್ನ ಪರಮ ಭಾಗ್ಯ. ಇಲ್ಲ, ನಿನ್ನ ಮಾತುಗಳನ್ನು ಕೇಳುತ್ತಿರುವುದೇ ನನ್ನ ದೌರ್ಭಾಗ್ಯ. ಯಾವ ನೀತಿ ನಿಯಮ ಇಲ್ಲದ ದುರಾತ್ಮನಾದ ನಿನ್ನ ಕಣ್ಣುಗಳಲ್ಲಿ ಗೋಚರಿಸುವುದೇ ನನ್ನ ದುರ್ದೈವ. ನೀನು ದೇವತೆಗಳ ಭಾಷೆ ಮಾತಾಡುತ್ತೀಯ, ಆದರೆ ನಾನು ದೇವತೆಯಲ್ಲ, ಪಾತಾಳ ಲೋಕದ ಅಸುರಾಧಿಪತಿ. ನಮಗೆ ಯಾವ ನಿಯಮಗಳು ಇಲ್ಲ. ನಾನು ನಿನ್ನನ್ನು ಇಷ್ಟೊಂದು ದಿನ ನೋಡಿದ್ದು, ಮೆಚ್ಚಿದ್ದು, ಆಸೆ ಪಟ್ಟಿದ್ದು ಎಂದಿಗೂ ವ್ಯರ್ಥವಾಗಲು ಬಿಡುವುದಿಲ್ಲ. ನಾನು ನಿನ್ನನ್ನು ಇಷ್ಟಪಟ್ಟಿದ್ದೇನೆ. ಆದ್ದರಿಂದ ನೀನು ನನ್ನವಳು. ನಾನು ನಿನ್ನನ್ನು ಪಾತಾಳ ಲೋಕಕ್ಕೆ ಕರೆದುಕೊಂಡು ಹೋಗುವೆ. ನಿನ್ನನ್ನು ರಾಣಿಯನ್ನಾಗಿಸುವೆ.
ನೀನು ಎಲ್ಲೇ ಹೋಗು, ನಾನು ನಿನ್ನನ್ನು ಬಿಡುವುದಿಲ್ಲ. ನಾನು ಹಿರಣ್ಯಾಕ್ಷ, ಬಯಸಿದ್ದನ್ನು ಬಿಡುವವನಲ್ಲ ಈ ಹಿರಣ್ಯಾಕ್ಷ. ದೇವಿ, ಎಲ್ಲಿರುವೆ? ಎಲ್ಲಿರುವೆ? ನೀನು ಎಲ್ಲಿ ಹೋದರೂ ಈ ಕಣ್ಣುಗಳಿಗೆ ಸೆರೆಯಾಗಬೇಕು, ನನ್ನ ತೋಳುಗಳಿಗೆ ಬಂದಿಯಾಗಬೇಕು. ದೇವಿ, ಎಲ್ಲಿರುವೆ? 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 ಪ್ರಣಾಮಗಳು ಮಹರ್ಷಿಗಳೇ. ನನ್ನನ್ನು ದಯಮಾಡಿ ಕ್ಷಮಿಸಿಬಿಡಿ. ತಾವು ಬರುವುದನ್ನು ನಾನು ಕಾಣಲಿಲ್ಲ. ತಮಗೆ ಪೆಟ್ಟಾಯಿತೆ ದೇವರ್ಷಿಗಳೇ? ಇಲ್ಲ ಮಾತೆ, ಇಲ್ಲ, ನನಗೇನೂ ಆಗಲಿಲ್ಲ. ಆದರೆ ನೀವು ಈ ರೀತಿ ಭಯಪಟ್ಟು ಹಿಂದೆ ನೋಡುತ್ತಾ ಓಡಿ ಬಂದಿದ್ದು ಏಕೆ? ನಿಮ್ಮ ಮುಖದಲ್ಲಿ ಏಕೆ ಈ ಹೆದರಿಕೆ? ಈ ಭೂಗೋಳದ ಸಮಸ್ತ ಜೀವರಾಶಿಗಳ ಭಾರವನ್ನು ಹೊತ್ತಿರುವ ಮಹಾತಾಯಿ ಭೂದೇವಿ ನೀವು. ನಿಮ್ಮ ಮುಖದಲ್ಲಿ ಈ ಭಯವನ್ನು ಕಂಡು ನನಗೆ ಆಶ್ಚರ್ಯವಾಗುತ್ತಿದೆ. ಏನಾಯಿತು ಮಾತೆ? ದೇವರ್ಷಿಗಳೇ, ಅಸುರರು ತಮ್ಮ ವರಬಲದಿಂದ ಗರ್ವಿತರಾಗಿ ಎಂಥ ದೇವಾನು ದೇವತೆಗಳನ್ನು ಹೆದರಿಸಿರುವುದು ತಮಗೆ ಗೊತ್ತೇ ಇದೆ. ಈಗ ನಾನು ಸಹ ಅಂತ ದುಷ್ಟ ದಾನವನಿಗೆ ಹೆದರಿ ಓಡಿ ಬರುವ ಪರಿಸ್ಥಿತಿ ಉಂಟಾಯಿತು. ಹೌದೇ? ಇದು ಅತ್ಯಂತ ಖಂಡನೀಯ. ನಿಮಗೆ ಹೆದರಿಕೆಯನ್ನು ಉಂಟು ಮಾಡುವ ಧೈರ್ಯ ಮಾಡಿದ ಆ ಅಧಮ ಅಸುರನ್ಯಾರು? ಹಿರಣ್ಯಾಕ್ಷ. ಹಿರಣ್ಯಾಕ್ಷನೆಂಬ ಅಸುರ ನನ್ನ ಬೆನ್ ಹತ್ತಿ ಬರುತ್ತಿದ್ದಾನೆ. ಅವನು ಬಲವಂತವಾಗಿ ನನ್ನನ್ನು ಪಾತಾಳ ಲೋಕಕ್ಕೆ ಎಳೆದೊಯ್ಯಲು ಯತ್ನಿಸುತ್ತಿದ್ದಾನೆ. ಓಹೋ, ಹಿರಣ್ಯಾಕ್ಷ ದಿತಿ ದೇವಿಯ ಗರ್ಭ ಸಂಜಾತ, ಕಶ್ಯಪ ಬ್ರಹ್ಮನ ಕುವರ, ಹಿರಣ್ಯ ಕಶುಪುವಿನ ಸಹೋದರ. ಅವನು ಅತ್ಯಂತ ಶಕ್ತಿಶಾಲಿ ಮಾಯಾವಿ ದುಷ್ಟ ದಾನವ. ನಿಜ ದೇವರ್ಷಿಗಳೇ, ಅವನಿಂದ ತಪ್ಪಿಸಿಕೊಂಡು ನಾನಿಲ್ಲಿಗೆ ಓಡಿ ಬಂದಿದ್ದೇನೆ. ದೇವಿ, ದೇವಿ, ಅನುಪಮ ಸುಂದರಿ, ಎಲ್ಲಿರುವೆ? ಎಲ್ಲಿರುವೆ? ಪಾತಾಳ ಲೋಕದ ಅರಸಿಯಾಗಿ ತ್ರಿಭುವನ ಲೋಕಗಳಲ್ಲಿ ಯಾವ ಹೆಣ್ಣು ಅನುಭವಿಸದ ಸುಖ ಸಂತೋಷವನ್ನು ಅನುಭವಿಸು ಬಾ. ಬಾ ದೇವಿ, ಬಾ. ಎಲ್ಲಿರುವೆ? ದೇವಿ, ದೇವಿ, ಎಲ್ಲಿರುವೆ? ಬಂದು ಬಿಡು. ಎಲ್ಲಿರುವೆ ದೇವಿ?